ಇರಾನ್ ಅಮೆರಿಕ ನಡುವೆ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಷರತ್ತುಗಳನ್ನು ಹಾಕಿ ಸಂಧಾನಕ್ಕೆ ಕರೀತಾ ಇದ್ದ ಅಮೆರಿಕಾಗೆ ಇರಾನ್ ಈಗ ಕೌಂಟರ್ ಕೊಟ್ಟಿದೆ. ಸಂಧಾನ ಸಭೆ ಆಗಬೇಕು ಅಂದ್ರೆ 3 ಷರತ್ತುಗಳಿಗೆ ಒಪ್ಪಬೇಕು ಅಂತ ಬೇಡಿಕೆ ಇಟ್ಟಿದೆ. ಮೊದಲನೇದು, ಅಮೆರಿಕ ಸೇನೆ ಇರಾನ್ ಮತ್ತು ಲೆಬನಾನ್ ಮೇಲೆ ನಡೆಸ್ತಾ ಇರುವಂತಹ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದು. ಎರಡನೇದು, ಹರ್ಮುಜ್ ಜಲಸಂಧಿ ನಿರ್ವಹಣೆ ಬಗೆಗಿನ ಷರತ್ತು. ಮೂರನೇದು, ಎರಡೂ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಪರಮಾಣು ವಿಷಯಗಳ ಬಗ್ಗೆ ಚರ್ಚಿಸೋದಾಗಿ ಇರಾನ್ ಹೇಳಿರೋದು. ಇನ್ನು ಸಂಧಾನ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸೋಕೆ ಪಾಕಿಸ್ತಾನಕ್ಕೆ ಅರ್ಹತೆ ಇಲ್ಲ ಅಂತ ಇರಾನ್ ಗುಡುಗಿದೆ. ಪಾಕಿಸ್ತಾನ ನಮ್ಮ ಉತ್ತಮ ಸ್ನೇಹಿತ, ಆದರೆ ಸಂಧಾನಕಾರರಿಗೆ ಇರಬೇಕಾದ ವಿಶ್ವಾಸಾರ್ಹತೆ ಪಾಕಿಸ್ತಾನಕ್ಕಿಲ್ಲ ಹೀಗಂತ ಇರಾನ್ ವಿದೇಶಾಂಗ ನೀತಿ ಆಯೋಗದ ವಕ್ತಾರ ಇಬ್ರಾಹಿಂ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಇಬ್ರಾಹಿಂ, ಟ್ರಂಪ್ ಹಿತಾಸಕ್ತಿಯನ್ನ ಪರಿಗಣಿಸಿರೋ ಪಾಕಿಸ್ತಾನ ಅಮೆರಿಕ ವಿರುದ್ಧ ಒಂದು ಮಾತನ್ನೂ ಆಡೋದಿಲ್ಲ ಅಂತ ಹೇಳಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಜೊತೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತುಕತೆ ನಡೆಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಭೇಟಿಯಾಗಿ ಪುಟಿನ್ ಮಾತುಕತೆ ನಡೆಸಿದರು. ಇದೇ ವೇಳೆ ಪುಟಿನ್ ಇರಾನ್ನಲ್ಲಿ ಶೀಘ್ರದಲ್ಲೇ ಶಾಂತಿ ನೆಲೆಸುತ್ತೆ ಅಂತ ಸಚಿವ ಅಬ್ಬಾಸ್ಗೆ ಭರವಸೆ ಕೊಟ್ಟಿದ್ದಾರೆ. ಇರಾನ್ ಅಮೆರಿಕ ಸಂಧಾನ ಚೌಕಾಸಿ ನಡುವೆ ಈ ಭೇಟಿ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಅಮೆರಿಕ ಅಧ್ಯಕ್ಷರ ಔತಣಕೂಟ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆದರೆ ಈ ದಾಳಿ ಡೊನಾಲ್ಡ್ ಟ್ರಂಪ್ ಅವರ ಯೋಜಿತ ನಾಟಕ ಅಂತ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಆಡಳಿತದ ವೈಫಲ್ಯವನ್ನ ಮುಚ್ಕೊಳ್ಳೋಕೆ ನಡೆಸಿದ ಡ್ರಾಮಾ ಅಂತ ಚರ್ಚೆ ಆಗ್ತಾ ಇದೆ. 2 ದಿನಗಳ ಹಿಂದೆ ವೈಟ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದ್ದ ವೇಳೆ ಗುಂಡಿನ ದಾಳಿ ಆಗಿತ್ತು. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ ದೇಶಕ್ಕೂ ಭಾರಿ ಬಿಸಿ ತಟ್ಟಿದೆ. ರಾಜ್ಯದ ರೈತರ ಮೇಲೂ ಭಾರಿ ಹೊಡೆತ ಬಿದ್ದಿದೆ. ಸಾಕಷ್ಟು ಹೋಟೆಲ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿವೆ. ವಿಜಯಪುರದಲ್ಲಿ ಕೆಲ ಹೋಟೆಲ್ ಬಂದ್ ಆಗಿದ್ದಕ್ಕೆ ಅಧಿಕ ಇಳುವರಿ ಪರಿಣಾಮ ಈರುಳ್ಳಿ ಕೇಳೋರೇ ಇಲ್ಲ ಅಂತ ಈರುಳ್ಳಿ ಬೆಳೆಗಾರರು ಕಣ್ಣೀರು ಹಾಕಿದ್ದಾರೆ. ಹರಿಹರದ ಪಂಚಮಸಾಲಿ ಮಠದಲ್ಲಿ ಲೆಕ್ಕದ ಫೈಟ್ ನಡೀತಾ ಇದೆ. ಮಠದ ಮುಂದೆ ಭಾರೀ ಗಲಾಟೆ ನಡೆದಿದ್ದು ಶ್ರೀಗಳ ಬೆಂಬಲಿಗರು ಟ್ರಸ್ಟಿಗಳ ಬೆಂಬಲಿಗರ ಮಾರಾಮಾರಿಯಾಗಿದೆ. ಪಂಚಮಸಾಲಿ ಯುವ ಘಟಕ ಕಾರ್ಯದರ್ಶಿಯಾಗಿರುವ ಶಿವನಗೌಡ ವಚನಾನಂದ ಶ್ರೀ ಬೆಂಬಲಿಗರಿಗೆ ಇಷ್ಟು ದಿನ ಬಾರದವರು ಈಗ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಶಿವನಗೌಡರನ್ನ ಹಿಡಿದು ಕೆಲವರು ಎಳೆದಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವನಗೌಡ ಮೇಲೆ ಓರ್ವ ವ್ಯಕ್ತಿ ಹಲ್ಲೆ ಮಾಡಿದ್ದಾರೆ. ಮತ್ತು ತಂಡದವರಿಗೆ ಧನ್ಯವಾದಗಳು. ಮನಗೂಳಿ ಮಠದ ಸಂಗನ ಬಸವ ಸ್ವಾಮೀಜಿ ವಿರುದ್ಧ ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಕೆ ಹಾಕಿ ಸಿಳ್ಳೆ ಹೊಡೆದು ಅಪಹಾಸ್ಯ ಮಾಡಿದ್ದಾರೆ. ಸಿಟ್ಟಿಗೆದ್ದ ಸಂಗನ ಬಸವ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಬೆಂಬಲಿಗರ ಮೇಲೆ ಬಾಟಲ್ ಎಸೆದುಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಕುರಿತ ಚಟುವಟಿಕೆಗಳು ಜೋರಾಗಿವೆ. ಡಿಸಿಎಂ ಡಿಕೆ ಶಿವಕುಮಾರ್ 3 ದಿನಗಳ ಕಾಲ ದಿಲ್ಲಿ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದು ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಉಂಟಾಗಿರೋ ಗೊಂದಲಕ್ಕೆ ಹೈಕಮಾಂಡ್ ಪರಿಹಾರ ಹುಡುಕಲೇಬೇಕು. ನಾವು ಈ ಹಿಂದೆ ಹೇಳಿದ್ವಿ ಗೊಂದಲ ನಿಲ್ಲಬೇಕು ಅಂತ, ಈಗಲೂ ಅದೇ ಹೇಳ್ತಿದ್ದೀವಿ. ಸಂಪುಟ ವಿಸ್ತರಣೆ ಸೂಕ್ತ ಸಮಯದಲ್ಲಿ ಮಾಡಬಹುದು, ಮಾಡ್ತೀವಿ ಅಂತ ಈಗಾಗಲೇ ಹೇಳಲಾಗಿದೆ ಅಂತ ಹೇಳಿದ್ರು. ನಿನ್ನೆ ಬೆಳಗ್ಗೆ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸಚಿವ ಮಹದೇವಪ್ಪ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಒಟ್ಟಾಗಿ ಖರ್ಗೆಯನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಸಹೋದರರ ಭೇಟಿ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಖರ್ಗೆಯನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿದ್ದು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಚರ್ಚೆ ನಡೆಸುವ ಸಾಧ್ಯತೆ ಇದೆ.
ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಉತ್ಸವ ನಡೆಯಲಿದೆ. ಈ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಮಗನನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಹುಷಾರ್ ಅಂತ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಪ್ರಾಮಾಣಿಕ ರಾಜಕಾರಣಿ ಅಲ್ಲ, ಸೈಕಲ್ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಕೃಷ್ಣಾ ನದಿ ವಿಚಾರದಲ್ಲಿ ಯಡಿಯೂರಪ್ಪ ಅನ್ಯಾಯ ಮಾಡಿದ್ದಾರೆ. ನಮಗೆ ಸಿಗಬೇಕಾಗಿದ್ದ 2A ಮೀಸಲಾತಿಯನ್ನ ಕೊಡ್ಲಿಲ್ಲ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಈ ರೀತಿ ಉತ್ಸವ ಮಾಡ್ತಾ ಇದ್ದಾರೆ. ಮಗನ ಭವಿಷ್ಯಕ್ಕಾಗಿ ಉತ್ಸವ ಮಾಡ್ತಿರೋದು ಅಂತ ಕಿಡಿಕಾರಿದ್ರು. ಸಚಿವ ಭೈರತಿ ಸುರೇಶ್ ಹಾಗೂ ಉದ್ಯಮಿ ಸ್ಟಾರ್ ಚಂದ್ರು ಬೀಗ್ರ ಆಗ್ತಾ ಇದ್ದಾರೆ. ಭೈರತಿ ಸುರೇಶ್ ಪುತ್ರಿ ಹಾಗೂ ಸ್ಟಾರ್ ಚಂದ್ರು ಪುತ್ರ ನಿಶ್ಚಿತಾರ್ಥ ನೆರವೇರಿದೆ. ಸ್ಟಾರ್ ಚಂದ್ರು ಪುತ್ರ ಚಿರಣ್ ಹಾಗೂ ಭೈರತಿ ಸುರೇಶ್ ಪುತ್ರಿ ಸ್ವಾತಿ ನಿಶ್ಚಿತಾರ್ಥ ಕುಟುಂಬಸ್ಥರ ಸಮ್ಮುಖದಲ್ಲಿ ನೆರವೇರಿದೆ. ಕೋಲಾರ, ಮೈಸೂರು, ವಿಜಯನಗರ, ತುಮಕೂರು ಜಿಲ್ಲೆಯ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ವಜಾ ಮಾಡಲಾಗಿದೆ. ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ಭಾಗಿ ಆಗದ ಹಿನ್ನೆಲೆ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಸಿಎಂ ಆಪ್ತರಾಗಿದ್ದ ಮೈಸೂರು ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಬ್ರಾರ್ರನ್ನ ವಜಾ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಸೈಯದ್ ಅಫ್ರೀದ್ ಪಾಷಾ, ವಿಜಯನಗರದ ಅಶೋಕ್ ಬಿ ನಾಯಕ್, ತುಮಕೂರಿನ ನಿಖಿಲ್ ರಾಜ್ ಎಂಬುವರನ್ನ ವಜಾಗೊಳಿಸಲಾಗಿದೆ. ಡಾಕ್ಟರ್ ರಾಜ್ ಅವರ ಸಮಾಧಿಯ ಜಾಗದ ಬಗ್ಗೆ ಕೆದಕಿದ ನಟ ಚೇತನ್ ವಿವಾದವನ್ನ ಮೈಮೇಲೆ ಇಟ್ಕೊಂಡಿದ್ದಾರೆ. ಇದರಿಂದ ಅಣ್ಣವರ ಫ್ಯಾನ್ಸ್ ಹಿಡಿದಿದ್ದು ನಟ ಚೇತನ್ ಸದಸ್ಯತ್ವ ರದ್ದುಪಡಿಸೋಕೆ ಕರವೇ ಆಗ್ರಹಿಸಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿನ ಸದಸ್ಯತ್ವ ರದ್ದು ಮಾಡುವಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ. ಚೇತನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂಭಾಗ ಧರಣಿಗೆ ಸಿದ್ಧರಾಗಿದ್ದಾರೆ. ಹಣಕಾಸಿನ ಕೊರತೆಯಿಂದ ಜಿಬಿಎ ಚುನಾವಣೆ ಸಿದ್ಧತೆಗೆ ಹಿನ್ನಡೆಯಾಗಿದೆ. ರಾಜ್ಯ ಚುನಾವಣೆ ಆಯೋಗಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. 3-4 ಬಾರಿ ಪತ್ರ ಬರೆದರೂ ಒಂದೇ ₹1 ಬಿಡುಗಡೆ ಮಾಡಿಲ್ಲ. ನ್ಯೂಸ್ 18ಗೆ ರಾಜ್ಯ ಚುನಾವಣೆ ಆಯೋಗ ಕಾರ್ಯದರ್ಶಿ ಮಾಹಿತಿ ಕೊಟ್ಟಿದ್ದು, ಇದುವರೆಗೂ ಜಿಬಿಎ ಚುನಾವಣೆಗೆ ಸರ್ಕಾರ ಹಣ ಬಿಡುಗಡೆ ಮಾಡೇ ಇಲ್ಲ. ರಾಜ್ಯ ಚುನಾವಣೆ ಆಯೋಗ 138 ಕೋಟಿ ಹಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಇದುವರೆಗೂ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ಚುನಾವಣೆ ಮುಂದೂಡಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒತ್ತುವರಿಯಿಂದ ಕೆರೆಗಳೇ ಮಾಯ ಆಗ್ತಾ ಇವೆ. ಒಂದು ಕಾಲದಲ್ಲಿ ಜನ ಜಾನುವಾರುಗಳಿಗೆ ಕೆರೆಗಳೇ ಆಸರೆಯಾಗಿದ್ವು. ಆದ್ರೀಗ ಅನೇಕ ಕಡೆ ಒತ್ತುವರಿಯಿಂದ ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ 206 ಕೆರೆಗಳಿವೆ. ಅವುಗಳಲ್ಲಿ 138 ಎಕರೆ ಕೆರೆ ಒತ್ತುವರಿ ತೆರವುಗೊಳಿಸಬೇಕಾಗಿದೆ. ಆದರೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಹುಲಿಕೇರಿಯಲ್ಲಿ ಧಾರ್ಮಿಕ ಕೇಂದ್ರಗಳಿಂದ ಒತ್ತುವರಿ ಆಗಿದೆ ಅಂತ ಗಲಾಟೆ ಆಗಿತ್ತು. ಇದರ ಜೊತೆ ಬಹುತೇಕ ಕಡೆ ಬಾಲಾಢ್ಯರು ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಿಯಮಾನುಸಾರ ಕೆರೆಯ ಬಫರ್ ಝೋನ್ ಫಿಕ್ಸ್ ಮಾಡಿ ಕೆರೆಗಳನ್ನ ರಕ್ಷಿಸಬೇಕಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಸಕ್ರಮ ಹೆಸರಿನಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ರೋಣ ತಾಲೂಕಿನ ಮೆಣಸಗಿ, ಹಿರೇಹಾಳ, ಗಾಡಹೋಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮರಳು ದಂಧೆ ನಡೀತಾ ಇದೆ. 10 ಟನ್ಗೆ ಪರ್ಮಿಟ್ ಪಡೆದು 20 ಟನ್ ಮರಳು ಸಾಗಾಟ ಮಾಡಲಾಗ್ತಾ ಇದ್ದು, ಸರ್ಕಾರಕ್ಕೆ ದಂಧೆಕೋರರು ಮಹಾ ಮೋಸ ಎಸಗ್ತಾ ಇದ್ದಾರೆ. ದಂಧೆಕೋರರು ಸರ್ಕಾರಕ್ಕೆ ನಿತ್ಯ ಲಕ್ಷಾಂತರ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇದ್ರು ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಬೆಂಗಳೂರಲ್ಲಿ ಸ್ವಚ್ಛ ಸರ್ವೇಕ್ಷಣೆ ಅಂಗವಾಗಿ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 34 ಸ್ಲಂ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. 363 ಪೌರ ಕಾರ್ಮಿಕರು ಇತರೆ ಸ್ವಚ್ಛತೆ ಸಿಬ್ಬಂದಿ ಭಾಗಿಯಾಗಿ 12.8 ಕ್ವಿಂಟಾಲ್ ತ್ಯಾಜ್ಯ ತೆರವು ಮಾಡಿದ್ದಾರೆ. ಕಸ ಎಲ್ಲೆಂದರಲ್ಲಿ ಸುರಿಬಾರದು ಅಂತ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡಲಾಗಿದೆ. ಸ್ವಚ್ಛತಾ ಅಭಿಯಾನದಲ್ಲಿ ಡಿಜಿಎಂ ಭೀಮೇಶ್ ನಾಯಕ್ ಇತರೆ ಸಿಬ್ಬಂದಿ ಭಾಗಿಯಾಗಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಚನ್ನಪಟ್ಟಣ ತಾಲೂಕಿನ ಸುಣ್ಣಗುಟ್ಟ ಗ್ರಾಮದಲ್ಲಿ 3 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು. ಈ ಹಿನ್ನೆಲೆ ಮೈಸೂರಿನಿಂದ 3 ಕುಮ್ಕಿ ಆನೆಗಳನ್ನು ಕರೆಸಿ ಕಾರ್ಯಾಚರಣೆ ಮಾಡಿ 1 ಆನೆಯನ್ನು ಸೆರೆ ಹಿಡಿಯಲಾಗಿದೆ. 15ರಿಂದ 18 ವರ್ಷದ ಗಂಡಾನೆ ಸೆರೆ ಹಿಡಿಯಲಾಗಿದ್ದು ಬಂಡೀಪುರ ಅರಣ್ಯಕ್ಕೆ ಕಾಡಾನೆಯನ್ನ ಬಿಡಲು ನಿರ್ಧಾರ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ ಬಳಿ ಕಾಡಾನೆಯೊಂದು ಓಡಾಡ್ತಾ ಇದೆ. ಆದರೆ ಇದರ ಜೊತೆಗೆ ಮತ್ತೊಂದು ಆನೆ ಕೂಡ ಇತ್ತು ಅಂತ ಹೇಳಲಾಗಿದ್ದು ಕೂಡ್ಲೂರು ಗ್ರಾಮದ ಕಡೆಗೆ ಹೋಗಿದೆ ಎನ್ನಲಾಗಿದೆ. ಮಹೇಂದ್ರ, ಭೀಮಾ, ಶ್ರೀಕಂಠ ಸಾಕಾನೆಗಳಿಂದ ಕಾರ್ಯಾಚರಣೆ ನಡೆಸಿದ್ದು ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ನಲ್ಲಿ 250 ಬೆಡ್ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆ ಉದ್ಘಾಟನೆ ಮಾಡಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಯಾಜೀರ್ ಖಾನ್ ಪಠಾಣ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ.
ಈ ಮಧ್ಯೆ ಆಸ್ಪತ್ರೆಗೆ ಉಪಕರಣಗಳನ್ನು ಅಳವಡಿಕೆ ಮಾಡಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಭಿವೃದ್ಧಿ ಅನ್ನೋದು ಯಾವುದೇ ಒಂದು ಸರ್ಕಾರಕ್ಕೆ ಸೀಮಿತ ಅಲ್ಲ. ಆಸ್ಪತ್ರೆ ಉಪಕರಣಗಳ ಖರೀದಿಗೆ 14 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದು, ಟೆಂಡರ್ ಕರೆದೇ ಆಸ್ಪತ್ರೆಗೆ ಉದ್ಘಾಟನೆಗೆ ಬಂದಿರೋದಾಗಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇವತ್ತು ಮನೆ ಮನೆ ಪ್ರಚಾರ ನಡೆಯಲಿದೆ. ನಾಳೆ ಬೆಳಗ್ಗೆ 7:30ರಿಂದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಪ್ರಚಾರದ ಕೊನೆಯ ದಿನವಾದ ನಿನ್ನೆ ಪ್ರಧಾನಿ ಮೋದಿ, ನಿತಿನ್ ನಬೀನ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಭರ್ಜರಿ ಮತಬೇಟೆ ನಡೆಸಿದರು. ಟಿಎಂಸಿ ಲೀಡರ್ಸ್ ಕೂಡ ಅಬ್ಬರದ ಪ್ರಚಾರ ಮಾಡಿ ಮತ ಶಿಕಾರಿ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹಾರಪ್ಪನಹಳ್ಳಿಯ ತಲವಾಗಲು ಗ್ರಾಮದಲ್ಲಿ ಜನಜಾಗೃತಿ ಧಾರ್ಮಿಕ ಸರ್ವಧರ್ಮ ಸಭಾ ಸಮಾರಂಭ ನಡೆಯಿತು. ಗ್ರಾಮಸ್ಥರ ಸಹಕಾರದಿಂದ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಮತ್ತು ಶ್ರೀ ಕರಿಯಮ್ಮ, ಶ್ರೀ ಮದ್ದಮ್ಮ ದೇವಿಯರ ಶಿಲಾ ಮಂದಿರಗಳನ್ನು ನಿರ್ಮಿಸಲಾಗಿದೆ. ಈ ಹಿನ್ನೆಲೆ ದೇವಸ್ಥಾನದ ವಾಸ್ತು ಶುದ್ಧೀಕರಣ, ದೇವಾಲಯ ಪ್ರವೇಶ ಹಾಗೂ ಶಿಲಾಮೂರ್ತಿಗಳ ಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಅಲ್ಲದೆ ಆಂಜನೇಯ ಸ್ವಾಮಿ ಗೋಪುರಕ್ಕೆ ಕಳಸಾರೋಹಣ, ಶ್ರೀ ದಂಡಿನ ದುರ್ಗಮ್ಮ ದೇವಿ ಶಿಬಿರ, ನವಗ್ರಹ ಮತ್ತು ಕರಗಲು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಧಾನಿ ಮೋದಿ ಇವತ್ತಿನಿಂದ 2 ದಿನಗಳ ಕಾಲ ಉತ್ತರ ಪ್ರದೇಶ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ವಾರಣಾಸಿಗೆ ಭೇಟಿ ಕೊಡ್ತಾ ಇದ್ದು, ಇಡೀ ನಗರವನ್ನು ಅಲಂಕರಿಸಲಾಗಿದೆ. ಮೋದಿ ಆಗಮನ ಹಿನ್ನೆಲೆ ಬಂದೋಬಸ್ತ್ ಹೆಚ್ಚಳ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಮಹಿಳಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಸುಮಾರು 6,300 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಿನ್ನೆ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಡೆಲ್ಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟ್ ಮಾಡಿದ ಡೆಲ್ಲಿ ಆರಂಭದಲ್ಲಿ ಆಘಾತ ಅನುಭವಿಸಿತು. ಡೆಲ್ಲಿ 16.3 ಓವರ್ಗಳಲ್ಲಿ ಕೇವಲ 75 ರನ್ಗಳಿಗೆ ಸರ್ವಪತನ ಕಂಡಿದೆ. ಸುಲಭ ಗುರಿ ಬೆನ್ನತ್ತಿದ್ದ ಆರ್ಸಿಬಿ 6.3 ಓವರ್ಗಳಲ್ಲಿ ಗೆಲುವಿನ ನಗೆ ಬೀರಿದೆ. ಆರ್ಸಿಬಿ ಆಡಿರೋ 8 ಪಂದ್ಯಗಳ ಪೈಕಿ 6ರಲ್ಲಿ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಡೆಲ್ಲಿ 8 ಪಂದ್ಯಗಳ ಪೈಕಿ 3ರಲ್ಲಿ ಮಾತ್ರ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಐಪಿಎಲ್ 19ನೇ ಆವೃತ್ತಿಯ 40ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂ ಚಂಡೀಗಢ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಪಂಜಾಬ್ ತಂಡ ಸರಣಿಯಲ್ಲಿ ಆಡಿರೋ 7 ಪಂದ್ಯಗಳಲ್ಲಿ 6ರಲ್ಲಿ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಇತ್ತ ರಾಜಸ್ಥಾನ್ ತಂಡ ಸರಣಿಯಲ್ಲಿ ಆಡಿರೋ 8 ಪಂದ್ಯಗಳಲ್ಲಿ 5ರಲ್ಲಿ ಗೆಲುವು ಸಾಧಿಸಿದ್ದು ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ.